ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಇಲ್ಲಿ ಮಂಗಳೂರಲ್ಲಿ ತುಂಬ ಮಳೆ ಇದೆ, ಬೆಳಿಗ್ಗೆಯಿಂದ ಮಳೆ ಇದೆ. ಇದರಲ್ಲಿ ಎಂತ ಹವಾಮಾನ ವರದಿಯಲ್ಲಿ ಇವತ್ತು 35% ಮಳೆ ಇದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಫುಲ್ ಕತ್ತಲಾಗಿ ಮಳೆ ಇದೆ. ನಾನು ನಿನ್ನೆ ಅಷ್ಟೇ ಅಂದ್ಕೊಂಡಿದ್ದೆ ನಾಳೆ ಅಷ್ಟೊಂದು ಮಳೆ ಇಲ್ಲ ಅಲ್ಲ, ಬಿಸಿಲಿರ್ಬೋದು ಅಂತ. ನನಗೆ ನೈಟೇ ಬರ್ತದೆ ಆಯಿತಾ ಮೆಸೇಜ್, ನಾಳೆ ಹವಾಮಾನ ವರದಿ ಹೇಗಿದೆ ಅಂತ. ಹಾಗೆ ಇವಾಗ ಬೆಳಿಗ್ಗೆ ಸ್ವಲ್ಪ ಇರಬೇಕು, ಅದು 35%. ಇವಾಗ ಬೆಳಿಗ್ಗೆ ಬಂದು ಮಧ್ಯಾಹ್ನ ಮೇಲೆ ಫುಲ್ಲು ಬಿಸಿಲಿರ್ತದೆ ಅಂದ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಹಾಗೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿ ಬಂದಿದ್ದೇನೆ. ಇವಾಗ ನೋಡುವಾಗ ತುಂಬ ಮಳೆ ಬರ್ತಾ ಇದೆ. ಹಾಗೆ ಇವಾಗಂತೂ ನಮಗೆ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ನಮಗೆ ಪ್ರೋಗ್ರಾಮ್ಸ್ ಎಲ್ಲ ಇರೋದಿಲ್ಲ. ನಾವು ಮನೆಯಲ್ಲೇ ಇರ್ತೀವಿ, ಮತ್ತೇನಾದರೂ ಸೈಡ್ ಬಿಸ್ನೆಸ್ ಏನಾದರೂ ಮಾಡ್ತಾ ಎಲ್ಲ ಇರ್ತೀವಿ. ಎಲ್ಲ ಕಲಾವಿದರು, ತುಂಬ ಜನ ಸಿಂಗರ್ಸ್ ಇದ್ದಾರೆ, ಇವಾಗೆಲ್ಲ ಮನೆಯಲ್ಲೇ ಇರ್ತಾರೆ. ಹಾಗೆ ಪ್ರೋಗ್ರಾಮ್ ಸೀಸನಲ್ಲಿ ನಮ್ಮದು ಬಟ್ಟೆ ಎಲ್ಲ ಒಂದು ರಾಶಿಯಾಗಿರ್ತದೆ. ಇವತ್ತು ಹಾಕಿದ್ದು ನಾಳೆ ಹಾಕಿದ್ದು ಹಾಗೆ ಹೀಗೆ ಅಂತ ವಾಶ್ ಮಾಡೋದು, ಒಂದು ಬಂದಲ್ಲೇ ಹಾಕೋದು, ಆ ಥರ ಎಲ್ಲ ಇರ್ತದೆ. ಯಾಕೆ ಗೊತ್ತಾ, ಅದನ್ನೆಲ್ಲ ನಾವು ಗೋಡ್ರೇಜಲ್ಲಿ ಅಲ್ಲಿ ಇಲ್ಲಿ ಇಡೋದಿಲ್ಲ. ಯಾಕಂದರೆ ನಮಗೆ ಮತ್ತೆ ವಾಪಸ್ ಬೇಕು, ಮತ್ತು ಅದೊಂದು ಸೀಸನ್ ಮುಗಿಲಿ ಮತ್ತೆ ಫುಲ್ ಎಲ್ಲ ಒಟ್ಟಿಗೆ ಮಡಚಿಡು ಅಂತ. ಹಾಗೆ ನಾನು ಕೂಡ ಬಂದು ಇಲ್ಲಿ ರೂಮಲ್ಲಿ, ಅಂದರೆ ಫಸ್ಟ್ ನಾನು ಮನೆಗೆ ನನ್ನ ಕೆದಿಲಕ್ಕೆ ಅಷ್ಟೊಂದು ತಗೊಂಡೋಗಿರಲಿಲ್ಲ ಪ್ರೋಗ್ರಾಮಿದ್ದು ಡ್ರೆಸ್ ಎಲ್ಲ. ನಂದು ಇಲ್ಲಿ ಸ್ಟುಡಿಯೋದಲ್ಲಿ ಇತ್ತು. ಮತ್ತು ನಾನು ಇಲ್ಲಿ ಹಾಗೂ ಮಂಗಳೂರಿಗೆ ಬರೋದಂತೆ ಇಲ್ಲೆಲ್ಲ ಆಯಿತಾ, 1-2 ತಿಂಗಳು ಕಳೆದ ಮೇಲೆ ನಾನು ಕೆದಿಲಕ್ಕೆ ತಗೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೆ. ಪ್ರೋಗ್ರಾಮಿದ್ದು ಡ್ರೆಸ್ ಎಲ್ಲ ಯಾವುದೆಲ್ಲ ಹಾಕಲಿಕ್ಕೆ ಆಗ್ತದೆ ಅಂಥದ್ದೆಲ್ಲ ತಗೊಂಡು ಹೋಗುವ, ಮತ್ತೆಲ್ಲ ತಂಗಿಯಂದಿರಿಗೆ ಕೊಡುವ ಅಂತ. ಮತ್ತು ನೋಡುವಾಗ ನಾನು ಈ ಥರ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆಲ್ಲ ಹಾಗೆ ಹೀಗೆ ಅಂತೆಲ್ಲ ಆಯಿತಾ. ಹಾಗೆ ಡ್ರೆಸ್ಸೆಲ್ಲ ಇಲ್ಲೇ ಬಾಕಿ ಆಗಿತ್ತು. ಮತ್ತು ನಾವು ಇಲ್ಲಿ ಮಂಗಳೂರಿಗೆ ಬೇರೆ ಅವರಿಗೆ ಜಾಬಿಗೆ ಟ್ರೈ ಮಾಡ್ತಾ ಇದ್ವಿ, ನನ್ನ ಹಸ್ಬೆಂಡಿಗೆ. ಹಾಗೆ ಇಲ್ಲಿ ಮಂಗಳೂರಿಗೆ ಬರುವುದಂತ ಆಯಿತಾ. ಹಾಗೆ ಮತ್ತು ಇನ್ನು ರೂಮಿಗೆ ತಗೊಂಡು ಹೋಗುವ ಡ್ರೆಸ್ ಎಲ್ಲ ಪ್ರೋಗ್ರಾಮ್ಸ್ ಇದೆ, ಮತ್ತು ನಾನು ರೂಮಿಂದಲೇ ಹೋಗೋದಲ್ಲ, ಅದಕ್ಕೋಸ್ಕರ ಹಾಗೆ ನಾನು ಮೊನ್ನೆಲ್ಲ ನನ್ನ ಸ್ಟುಡಿಯೋದಿಂದ ಪ್ರೋಗ್ರಾಮ್ಸ್ ಡ್ರೆಸ್ ಎಲ್ಲ ತಂದು ಇಲ್ಲೀಗ ನನ್ನ ರೂಮಲ್ಲಿ ಇಟ್ಟಿದ್ದೇನೆ. ರೂಮಲ್ಲಿ ಹೇಗೆ ಇಟ್ಟಿದ್ದೇನೆ ಅಂತ ಹೇಳಿದರೆ, ನಾನು ಮೊನ್ನೆ ರೂಮ್ ಟೂರ್ ಮಾಡಿರುವಾಗ ತೋರಿಸಿದ್ದೆ ಯಾವ ಥರ ಎಲ್ಲ ಪ್ರೋಗ್ರಾಮ್ಸ್ ಡ್ರೆಸ್ ಇಟ್ಟಿದ್ದೇನೆ ಅಂತ. ಇವಾಗ ನನಗೆ ಅನಿಸಿತಾಯ್ತಾ, ಏನಂತ ಹೇಳಿದರೆ ನೋಡಿ, ಇಲ್ಲಿ ಎಲ್ಲ ಇಟ್ಟಿದ್ದೇನೆ ಈ ಥರ ಡ್ರೆಸ್. ಇವಾಗ ನನಗೆ ಅನಿಸಿತು, ಅಂದರೆ ಇವಾಗ ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಒಂಥರ ಕೋಲ್ಡ್ ಆಗ್ತದೆ ಬಟ್ಟೆ ಎಲ್ಲ. ಅಂದರೆ ಚಂಡಿ ಇರದಿದ್ರೆ ಸಹ ನಾವೀಗ ವಾಶ್ ಮಾಡಿ ಬಂದರೆ ಸಹ ಒಣಗೋದು ಕಮ್ಮಿ ಅಲ್ಲ, ಅದೊಂಥರ ಚಂಡಿ ಆಗ್ತದೆ ಬಟ್ಟೆ ಎಲ್ಲ ಈಗ ಮುಟ್ಟುವಾಗ. ಕೋಲ್ಡು ಶೀತ ಆಗಿರ್ತದೆ ಡ್ರೆಸ್ಸಿಗೆ. ಈಗ ನಮ್ಮ ಇಲ್ಲೇ ಹೀಗೆ ಮಾರ್ರೆ, ನಮ್ಮ ಮಡಿಕೇರಿಗೆಲ್ಲ ಹೋಗ್ಬೇಕು. ನಾನು ಅಕ್ಕನ ಮನೆಗೆಲ್ಲ ಹೋದ್ರೆ ಉಂಟಲ್ಲ, ಎಷ್ಟು ಬೆಡ್ಶೀಟ್ ಬೇಕು ಗೊತ್ತುಂಟ. ಎಂಥ ಚಳಿ ಆಗೋದು, ಮನೆಯಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಒಳಗೇನೂ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾನು ಹೋಗಿ ಅಕ್ಕನ ಮನೆಯಲ್ಲಿ ಜಾಸ್ತಿ ಅವ್ರ ಮನೆಯಲ್ಲಿ ಗ್ಯಾಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಕಟ್ಟಿಗೆಯಲ್ಲಿ ಕಟ್ಟಿಗೆ ಸೌದೆ, ಮತ್ತು ಅದಕ್ಕೆ ಎಂತ ಹೇಳೋದು, ಕಿಚನ್ ರೂಮ್ ಇದೆಯಲ್ಲ, ಕಿಚನ್ ರೂಮಲ್ಲಿ ಬೆಂಕಿ ಹಾಕಿರ್ತಾರಲ್ಲ, ಹಾಗೆ ಅಲ್ಲಿ ಹೋಗಿ ಕೂತ್ಕೊಂಡು ಇರೋದಾಯ್ತಾ. ಅಲ್ಲಿ ಅಂದರೆ ಸ್ವಲ್ಪ ಬಿಸಿ ಇರ್ತದೆ, ಮತ್ತು ಹೊರಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲಿ ತುಂಬ ಅಂದರೆ ತುಂಬ ಕೋಲ್ಡ್ ಆಗ್ತದೆ. ಬಟ್ಟೆ ಎಲ್ಲ ಮುಟ್ಟುವಾಗ ನೋಡ್ಬೇಕು, ಅದು ಚಂಡಿಯ ಬಟ್ಟೆ ಅಂತ ಅಂದ್ಕೊಳ್ಬೋಗುತ್ತು, ಆ ಥರ ಆಗ್ತದೆ ಆಯಿತಾ. ಹಾಗೆ ಇಲ್ಲಿ ಈಗ ಇದೆಲ್ಲ ತೊಂದರೆ ಇಲ್ಲ, ಇದೆಲ್ಲ ನೆಟ್ಟೆಡ್ ಡ್ರೆಸ್ ಅಲ್ಲ, ಇದೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಈ ಕಾಟನ್ ಮತ್ತು ನೋಡಿ ಈ ಥರದ್ದು ಡ್ರೆಸ್ ಎಲ್ಲ ಒಂಥರ ಮುಟ್ಟುವಾಗ ಒಂಥರ ಚಂಡಿ ಆಗ್ತದೆ. ಮತ್ತು ಬೂಸ್ಟ್ ಹಿಡಿತದೆ ಈ ಮಳೆಗಾಲಕ್ಕೆ, ಬಟ್ಟೆ ಜಾಸ್ತಿ ಬೂಸ್ಟ್ ಹಿಡಿದು ವೈಟ್ ಆಗಿರ್ತದೆ. ಹಾಗೆ ನಾನು ಇವಾಗ ಪ್ಲ್ಯಾನ್ ಮಾಡಿದ್ದೇನೆ ಇಲ್ಲೆಲ್ಲ, ಹಾಗೆ ಇದೆಲ್ಲ ಇಲ್ಲಿರುವಂಥದ್ದು ಪ್ರೋಗ್ರಾಮ್ ಡ್ರೆಸ್. ಇದನ್ನು ಸ್ವಲ್ಪ ಖಾಲಿ ಮಾಡಿ, ನಂದು ಸೂಟಿ ಕೇಸಲ್ಲಿ ಮೇಲೆ ಇದೆ, ನಾನು ಮೊನ್ನೆ ತೋರಿಸಿದ್ದೆ, ಅಲ್ಲಿ ನೋಡಿ ತೋರಿಸ್ತೇನೆ ನೋಡಿ, ಇಲ್ಲಿ ಇದೆ. ಅದರಲ್ಲಿ ಇವಾಗ ಎಂತ ಇಲ್ಲ ಆಯಿತಾ, ಎಲ್ಲ ತೆಗೆದಿಟ್ಟಿದ್ದೇನೆ ಮೊನ್ನೆ ಪ್ರೋಗ್ರಾಮ್ ಇರುವ ಟೈಮಲ್ಲಿ. ಹಾಗೆ ನಾನು ಇವಾಗ ಅದನ್ನೆಲ್ಲ ತೆಗೆದು ಅದರೊಳಗೆ ಪ್ರೋಗ್ರಾಮ್ಸ್ ಇದೆ ಡ್ರೆಸ್ ಎಲ್ಲ ಹಾಕಿರಬೇಕು. ಸುಮ್ಮನೆ ವೇಸ್ಟ್ ಆಗ್ತದೆ ಅಲ್ಲ ಬಟ್ಟೆ ಎಲ್ಲ. ಇನ್ನೂ ಒಂದು 3-4 ತಿಂಗಳು ಪ್ರೋಗ್ರಾಮ್ಸ್ ಇರೋದಿಲ್ಲ.
ಹಾಗೆ ಮೊನ್ನೆ ಒಂದು ನನಗೆ ಉಂಟಲ್ಲ, ನನ್ನ ಹಸ್ಬೆಂಡ್ ಒಂದು ಡ್ರೆಸ್ ತೆಗೆದು ಕೊಟ್ಟರು ಆಯಿತಾ. ಮದುವೆ ನಂತರ ಫಸ್ಟ್ ಟೈಮ್ ಒಂದು ಡ್ರೆಸ್ ತೆಗೆದು ಕೊಟ್ಟದ್ದು. ಅದಕ್ಕಿಂತ ಮುಂಚೆ ನೈಟ್ ಡ್ರೆಸ್ ಆ ಥರದ್ದೆಲ್ಲ ತೆಗೆದು ಕೊಟ್ಟಿದ್ರು. ಆದರೆ ಪ್ರೋಗ್ರಾಮ್ಸಿಗೆ ಅಂತ ಹೇಳಿ ನನಗೆ ಫಸ್ಟ್ ಟೈಮ್ ಒಂದು ಡ್ರೆಸ್ ತೆಗೆದು ಕೊಟ್ಟದ್ದು ಆಯಿತಾ. ಅದು ಯಾವುದಂತ ತೋರಿಸ್ತೇನೆ. ನೋಡಿ ನೋಡಿ, ಇದು ಡ್ರೆಸ್ ನನಗೆ ತೆಗೆದು ಕೊಟ್ಟದಾಯ್ತಾ. ನನಗೆ ಇದು ತುಂಬ ಇಷ್ಟ ಆಯ್ತು ಆಯಿತಾ. ನೋಡಿ, ಇವಾಗಲೇ ನಾನು ಹೇಳಿದಲ್ಲ, ಇಲ್ಲಿ ಹೊರಗೆ ಜಾಸ್ತಿ ಇಟ್ಟರೆ ಅದರಲ್ಲಿ ಒಂಥರ ಹಿಡಿತದೆ, ಧೂಳು ಧೂಳು ಥರ ಒಂಥರ. ಹಾಗೆ ಇದು ನಾನು ಹಾಕಿದ ಡ್ರೆಸ್ ಇದೆ ಕಲರ್. ಇದು ಮಾತ್ರ ನನ್ನ ಹತ್ರ ಪ್ರೋಗ್ರಾಮ್ಸಿಗೆ ಹಾಕ್ಲಿಕ್ಕೆಲ್ಲ ಗ್ರ್ಯಾಂಡ್ ಡ್ರೆಸ್ ಈ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಇದು ತಗೊಂಡದ್ದು. ಇದು ನೋಡಿ ನಾನು ತೋರಿಸ್ತೇನೆ ಯಾವ ಥರ ಇದೆ ಅಂತ. ನೀವು ನೋಡಿರ್ಬೋದು, ನಾನು ಫೋಟೋಸ್ ಎಲ್ಲ ಹಾಕಿದ್ದೇನಲ್ಲ ಇದರಲ್ಲೆಲ್ಲ. ನೋಡಿ, ಇದು ಒಂದು ಗೌನು ಥರ ಈ ಥರ ಪ್ಲೈನ್. ಇದಕ್ಕೆ ಖಾಲಿ ಕೋಟ್ ಸಾಕ್ಬೋದು ಅಂತ, ಬೇರೆ ಈಗ ಶಾರ್ಟ್ ಇದು ಕೋಟ್ ಬರ್ತದಲ್ಲ ಆ ಥರದ್ದು ಸಾಕ್ಬೋದು. ಅದಕ್ಕೊಂದು ಕೋಟ್ ನೋಡಿ, ಕಾಲರ್ ಒಂದು ಕೋಟು ಈ ಥರ. ಮತ್ತು ಈ ಸೈಡ್ ಸಹ ಓಪನ್ ಇದೆ, 2-3 ಸೈಡ್ ಓಪನ್ ಇದೆ ಆಯಿತಾ. ಇದೊಂಥರ ಚೆನ್ನಾಗಿದೆ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಮೊನ್ನೆ ಒಮ್ಮೆ ಮಂಗಳೂರಿಗೆ ಹೋಗುವಾಗ ಇದು ಡ್ರೆಸ್ ಇದು ಶಾಪಿಗೆ ಹೋಗುವಾಗ ಅಲ್ಲಿ ನೋಡಿದ್ದೆ ಆಯಿತಾ. ಚಂದದ್ದು ಉಂಟಲ್ಲ ಅಂತ ಆಯಿತು. ಇವಾಗ ತೋರಿಸಿದೆ ಅಲ್ಲ, ಅದರದ್ದು ಫೋಟೋಸ್ ಇಲ್ಲಿ ಹಾಕ್ತಾನೆ. ಅದಕ್ಕೊಂದು ಮತ್ತೆ ಬೆಲ್ಟ್ ಬಂದಿದೆ, ಹೀಗೆ ಅದು ತೋರಿಸ್ತಾನೆ. ಇವಾಗ ತೋರಿಸಿದೆ ಅಲ್ಲ ಅದು ಬೆಲ್ಟ್ ಅದರದ್ದು. ನೋಡಿ ಈ ಥರ ಚಂದ ಕಾಣ್ತದೆ ಆಯಿತಾ. ಈ ಥರ ನನಗೆ ತುಂಬ ಇಷ್ಟ ಆಯಿತು. ಇದು ಮಾತ್ರ ತುಂಬ ಅಗಲ ಇತ್ತಾಯ್ತಾ. ಇಲ್ಲಿ ನೋಡಿ, ಇಲ್ಲಿ ಇದು ಇಷ್ಟ ಆಗಲ್ಲ ಉಂಟಲ್ಲ, ವಾಪಸ್ ಇಲ್ಲಿ ಇಷ್ಟು ಫೋಲ್ಡ್ ಮಾಡಿದ್ದೇನೆ ನಾನು. ಇಷ್ಟ ಆಗಲ್ಲ, ಅದು ಒಂಥರ ಒಂದು ಇಷ್ಟ ಆಗಲ್ಲ ಇತ್ತು. ಅದು ಒಂಥರ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಷ್ಟ ಆಗಲ್ಲ ಆದರೂ ಓಕೆ. ಏನು ನೋಡಿರಿ, ಚಂದ ಇದೆ. ಇಲ್ಲಿ ಅದೊಂದು ಬಿದ್ದಿದೆ ನರೆ ಮಣಿ, ಅದನ್ನು ಸ್ಟಿಚ್ ಮಾಡಬೇಕು, ಗೊತ್ತಾಗೋದಿಲ್ಲ. ಚಂದ ಉಂಟು ಅಂತ ನಾನು ಇದೊಂದು ಬೇರೆ ಕಲಿತಿದ್ದೇನೆ. ಇದರದ್ದು ಫೋಟೋ ನಾನು ಇಲ್ಲಿ ಹಾಕ್ತೇನೆ. ನಾನು ಚಂದ ಕಾಣ್ತಿದ್ದೆ ಆಯ್ತಾ ಇವತ್ತು. ನನಗೆ ತುಂಬ ಇಷ್ಟ ಆಯ್ತು ಆ ಡ್ರೆಸ್ ಮಾತ್ರ. ಒಂಥರ ಡಿಫ್ರೆಂಟ್ ಆಗಿದೆ. ನಾನು ಆ ಥರ ಅವತ್ತೊಮ್ಮೆ ಅಂದ್ಕೊಂಡಿದ್ದೆ ಸ್ಟಿಚಿಂಗ್ ಮಾಡಬೇಕು ಆ ಥರ ಅಂತ. ಮತ್ತು ನನಗೆ ಅಂಥದ್ದು ಪೀಸ್ ಸಿಕ್ಕಿತ್ತು. ಅದಕ್ಕೆ ಜಾಸ್ತಿ ಕೊಟ್ಟಿಲ್ಲ ನನ್ನ ಅಮೌಂಟು, 1400 ಏನೋ ಕೊಟ್ಟದ್ದು. ಮತ್ತು ಚಪ್ಪಲಿ ಅಂತ ಇಟ್ಟಿದ್ದಾನೆ, ಮತ್ತೊಂದು ಅದಕ್ಕೆ ಒಂದು ಇಯರಿಂಗ್ಸ್ ಅದಕ್ಕೆ ಮ್ಯಾಚ್ ಆಗಿ ಚಂದ ಇತ್ತು. ಅದು ಈಗ ನಾನು ಡ್ರೆಸ್ ಯಾವುದಾದ್ರೂ ಪರ್ಚೇಸ್ ಮಾಡುವಾಗ ಅದಕ್ಕೆ ಯಾವಾಗಲೇ ಇಯರಿಂಗ್ ತಗೊಳ್ತೇನೆ ನಾನು, ಮತ್ತೆ ಅದು ಸಿಗೋದಿಲ್ಲ ಅಂತ. ನೋಡಿ, ಇದೊಂದು ತಗೊಂಡಿದ್ದೇನೆ ಅದಕ್ಕೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗಿರುತ್ತೆ ಅಂತ. ಮತ್ತು ಇಯರಿಂಗ್ ಒಂದು ತಗೊಂಡಿದ್ದೆ ಆಯಿತಾ. ಇದು ಇಯರಿಂಗ್ ತಗೊಂಡದ್ದು ಆ ಡ್ರೆಸ್ಸಿಗೆ ಮ್ಯಾಚ್ ಆಗಲಿಕ್ಕೆ. ಇದು ಚಂದ ಕಾಣ್ತದೆ ಅದು ಆ ಡ್ರೆಸ್ಸಿಗೆ. ಮತ್ತು ಅದು ಬ್ಲೂ ಕಲರ್ ನೋಡಿ, ಇಲ್ಲಿ ಕೆಳಗೆ ಇದೆ ಅಲ್ಲ ಮಣಿ, ಹಾಗೆ ಚಂದ ಕಾಣ್ತಿತ್ತು ಆಯಿತಾ. ನನಗೆ ತುಂಬ ಇಷ್ಟ ಆಯಿತು. ಇವಾಗ ಅದಕ್ಕೆ ಬೇರೆ ಸಹ ಇಡ್ಬೋದಿತ್ತು, ಹೀಗೆ ಸ್ಟೋನು ಟೈಪ್ ಇದು ಇಡ್ಬೋದಿತ್ತು ನೋಡಿ, ಈ ಥರ ಇಡ್ಬೋದಿತ್ತು. ಆದರೆ ನನಗೆ ಮ್ಯಾಚ್ ಅದಕ್ಕೆ ಒಂದು ಸಪ್ರೇಟಾಗಿ ಬೇಕಿತ್ತು ನನಗೆ ಈ ಥರದ್ದು. ಈ ಬ್ಲೂ ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನೇ ತಗೊಂಡದ್ದು. ಸೇಮ್ ಇಷ್ಟ ಆಯಿತು. ಇದೊಂದು ಬ್ಲೌಸಿಗೆ ಹ್ಯಾಂಡಿಗೆಲ್ಲ ಇಡಲಿಕ್ಕೆ ಮಣಿ ಬರ್ತದಲ್ಲ ಅಂಥದ್ದು. ಇದು ಇಷ್ಟು ಉಳಿದಿದೆ, ಯಾವುದಕ್ಕಾದರೂ ಇಡಬೇಕು. ಸುಟ್ಕೇಸ್ ತೆಗೆದು ಅದರಲ್ಲಿ ಚಂದ ಮಾಡಿ ಇಡುವ ಡ್ರೆಸ್. ಸುಟ್ಟಿಗೆ ತೆಗೆದೆ. ಇದರಲ್ಲಿ ಸ್ವಲ್ಪ ಡ್ರೆಸ್ ಇಡಬೇಕು, ನನಗೆ ಗೊತ್ತಿರಲಿಲ್ಲ ಆಯಿತಾ. ಸ್ವಲ್ಪ ಸಾರಿ ಎಲ್ಲ ನಾನು ಇದರಲ್ಲಿ ಇಟ್ಟಿದ್ದೆ, ಅಂದರೆ ಮ್ಯಾರೇಜಿಗೆ ಗಿಫ್ಟ್ ಸಿಕ್ಕಿತ್ತಲ್ಲ, ಅದನ್ನೆಲ್ಲ ತಂದಿದ್ದೆ ಸ್ಟಿಚಿಂಗ್ ಮಾಡಬೇಕಲ್ಲ ಅಂತ. ಇದು ಮೊನ್ನೆ ನಾನು ಮನೆಯಿಂದ ಇಲ್ಲಿಗೆ ಬರುವಾಗ ಸ್ವಲ್ಪ ಒಂದು 4-5 ಸಾರಿ ಇಟ್ಕೊಂಡು ಬಂದಿದ್ದೆ. ಯಾಕಂದರೆ ಅದರದ್ದು ಬ್ಲೌಸು ಸ್ಟಿಚ್ ಮಾಡಲಿಲ್ಲ ನಾನಂದರೆ, ನನ್ನ ಹತ್ರ ಜಾಸ್ತಿ ಸಾರಿ ಇರಲಿಲ್ಲ. ಮೊದಲಿದೆಲ್ಲ ಇತ್ತು, ನನ್ನ ಮದುವೆಗಿಂತ ಮುಂಚೆ ಎಲ್ಲ ಉಟ್ಟದ್ದೆಲ್ಲ ಸಾರಿ ಇತ್ತು. ಅದು ನಾನು ಲೈವಿಗೆಲ್ಲ ತುಂಬ ಸಾರಿ ಇಟ್ಟಿದ್ದೇನಲ್ಲ, ಹಾಗೆ ಮತ್ತು ಅದು ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಉಡ್ಬೋದು. ಇವಾಗ ಫಸ್ಟ್ ಅಲ್ಲ, ಹೊಸದ ಬೇರೆ, ಎಲ್ಲರೂ ಒಂದು ಹೊಸ ಮದುಮಗಳು ಅಂತೆಲ್ಲ ನೋಡ್ತಾರಲ್ಲ, ಹಾಗೆ ಹೊಸದ್ದೇ ಸಾರಿಯಲ್ಲಿ ಅದು ಹೋಗ್ಬೇಕಾದ್ರೆಲ್ಲ ಉಡಬೇಕು ದೇವಸ್ಥಾನಕ್ಕೆ ಇಲ್ಲಿಗೆ ಅಂತ.
ಹಾಗೆ ಬ್ಲೌಸ್ ಜಾಸ್ತಿ ನಾನು ಸ್ಟಿಚ್ ಮಾಡಿರಲಿಲ್ಲ. ನನ್ನ ಮದುವೆಗೆ ಸಹ ಹಾಗೆ ಒಂದು ಎಷ್ಟು 5 ಸಾರಿ ತಗೊಂಡಿದ್ದೆ ಆಯಿತಾ. ಒಂದು ಎಂಗೇಜ್ಮೆಂಟಿಗೆ, ಮತ್ತೊಂದು ಎಂತ ಮೆಹಂದಿಗೆ, ಮತ್ತೊಂದು 2 ಹೀಗೆ ಹೀಗೆ ಉಡ್ಲಿಕ್ಕೆ ಅಂತ, ಅಂದರೆ ಮದುವೆ ನಂತರ ನೆಕ್ಸ್ಟ್ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಫ್ಯಾನ್ಸಿ ಸಾರಿ ಬೇಕಂತೇಳಿ ಒಂದು 2-3 ತಗೊಂಡಿದ್ದೆ. ಒಟ್ಟು 5 ಸಾರಿ ತಗೊಂಡಿದ್ದೇನೆ ಮದುವೆಗೆ, ಅಷ್ಟೇ ತಗೊಂಡಿರೋದು, ಮತ್ತು ಜಾಸ್ತಿ ತಗೊಂಡಿರಲಿಲ್ಲ ನಾನು. ಆ 5 ಬ್ಲೌಸ್ ಉಂಟಲ್ಲ ಅದನ್ನು ಸ್ಟಿಚ್ ಮಾಡಿದ್ದೆ. ಮತ್ತು ಮದುವೆಗೆ ನನಗೆ ಗಂಡಿನ ಕಡೆ 2 ಸಾರಿ ಕೊಡ್ತಾರಲ್ಲ, 2 ಅಲ್ಲ 3 ಸಾರಿ ಕೊಡಬೇಕು ಅವರು. ಅದರಲ್ಲಿ 2 ಸಾರಿದು ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದು, ಯಾಕಂದರೆ ಒಂದು ರಿಸೆಪ್ಷನ್ ಇದ್ದು ಮತ್ತೊಂದು ಇದು ದಾರಿ ಸಾರಿ. ಅದೆರಡು ಸಾರಿ ಸಹ ಅದರದ್ದು 2 ಬ್ಲೌಸು, ಒಟ್ಟು 7 ಸಾರಿ ಮಾತ್ರ ನನ್ನ ಹತ್ರ ಸ್ಟಾರ್ಟಿಂಗ್ ಹೊಸತ್ತಂತ ಇದ್ದದ್ದು. ಮತ್ತೆ ಮ್ಯಾರೇಜಿಗೆ ನನಗೆ ಒಂದು 10-13 ಸಾರಿ ನನಗೆ ಮ್ಯಾರೇಜಿಗೆ ಗಿಫ್ಟ್ ಸಿಕ್ಕಿದೆ ಆಯಿತಾ. ನೋಡಿ ಇದ್ರದ್ದು ನೀವು ನೋಡಿದ್ದೀರಲ್ಲ, ಇದನ್ನು ನಾನು ಇದನ್ನು ಉಟ್ಟಿದ್ದೆ. ಇದು ನನಗೆ ಶಶಿಕುಮಾರ್ ಸರ್ ಕೊಟ್ಟದ್ದು ಸಾರಿ. ಅದರದ್ದು ಬ್ಲೌಸ್ ನೋಡಿ, ಇದೊಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ದು. ಇದಕ್ಕೆ ನೋಡಿ ನಾನು ಬೀಡ್ಸ್ ಇಟ್ಟದ್ದು. ಇದು ಫಸ್ಟ್ ಟೈಮ್ ನಾನು ಈ ಥರ ಸ್ಟಿಚ್ ಮಾಡಿದ್ದು, ಈ ಥರ. ಹಾಗೆ ಇದೆಲ್ಲ ಸ್ಟಿಚ್ ಮಾಡುವಾಗ ನಾನು ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಆಯಿತಾ. ಹಾಗೆ ಇವಾಗ ಚಂದ ಮಾಡಿ ಇಡುವ ಅಂತ. ನನಗೆ ನೋಡಿ ಇದೊಂದು ಸಾರಿ ತುಂಬ ಇಷ್ಟ ಆಗಿದೆ. ಇದು ನನಗೆ ಇದು ಅತ್ತೆ ಮನೆಯಿಂದ ಕೊಟ್ಟದ್ದು. ಅದು ಮಹಾಪಸೀವೆ ಅಂತ, ಮನೆಗೆ ಒಂದು ಕೊಡಬೇಕು ಸಾರಿ, ಅದಕ್ಕೆ ಇದು ಕೊಟ್ಟದ್ದು. ಹಾಗೆ ಇದು ಇಷ್ಟ ಆಗಿತ್ತು. ಇದು ಫ್ಯಾನ್ಸಿ ಸಾರಿ ಅಲ್ಲ, ಫ್ಯಾನ್ಸಿ ಆದರೆ ಚಂದ ಉಡ್ಬೋದು ಅಂತೇಳಿ. ಮತ್ತು ಇದನ್ನು ನಾನು ಕಲರ್ ನಾನೇ ಸೆಲೆಕ್ಷನ್ ಮಾಡಿದ್ದು, ಅಂದರೆ ನಾನು ಹೋಗಿದ್ದೆ ಅಲ್ಲ ಅವ್ರ ಬಟ್ಟೆ ತೆಗೆಯುವಾಗ. ಹಾಗೆ ಆವಾಗ ನಾನು ಸೆಲೆಕ್ಷನ್ ಮಾಡಿದ್ದೆ. ನನಗೆ ಈಗ ಉಟ್ಟೆಲ್ಲ ನೋಡುವಾಗ ಚೆಂದ ಕಾಣ್ತಿತ್ತು, ಅದಕ್ಕೋಸ್ಕರ ಇವಾಗ ನನಗೆ ಇದಕ್ಕೆ ಅಂದರೆ ಇದರದ್ದೇ ಬ್ಲೌಸ್ ಇದೇ ಕಲರ್ ಬಂದಿದೆ ಆಯಿತಾ. ಅದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ಇದಕ್ಕೆ ಇನ್ನೊಂದು ಕಲರ್ ಯಾವುದು ಕಾಂಬಿನೇಷನ್ ಅಂತೇಳಿ ನೋಡಿ ಎಲ್ಲ ತಗೋಬೇಕು ಇದ್ರದ್ದು. ಮತ್ತು ಇದು ಫ್ಯಾನ್ಸಿ ಟೈಪ್ ಅಲ್ಲ ಸಾರಿ, ಬ್ಲೌಸು ಅದೊಂಥರ ಎಂತ ಕಾಟನಲ್ಲಿ ಬಂದಿದೆ. ಅದು ಏನು ಅದಕ್ಕೆ ಇದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ಹಾಗೆ ಇದಕ್ಕೊಂದು ಬೇರೆ ಸಹ ಬ್ಲೌಸ್ ಪೀಸ್ ತಗೋಬೇಕಂತಿದ್ದೇನೆ. ನೋಡಬೇಕು ಇದಕ್ಕೆ ಯಾವ ಟೈಪ್ ಇದು ಮ್ಯಾಚ್ ಆಗ್ತದೆ ಅಂತ. ಇದೇ ಕಲರ್ ತಗೋಬೇಕಷ್ಟೇ ಮಾತ್ರ. ವೈಟ್ ನೋಡಿದೆ, ವೈಟ್ ಮ್ಯಾಚ್ ಆಗ್ತದೆ ಅಂತ, ಏನೋ ಅದು ಅಷ್ಟೊಂದು ಮ್ಯಾಚ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಇಟ್ಟಿದ್ದೇನೆ. ನಾನು ಅಂದ್ಕೊಂಡಿದ್ದೆ ಆಯಿತಾ, ನನಗೆ ಇದೆಲ್ಲ ಎಂತ ಇದ್ರದ್ದು ಲಾಗ್ ಮಾಡಬೇಕು ಅಂದರೆ ಸಾರಿ ನನಗೆಷ್ಟು ಸಾರಿ ಸಿಕ್ಕಿದೆ ಅದರದ್ದು ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಂಗೆ ಮಾಡಲಿಕ್ಕೇ ಆಗಲಿಲ್ಲ. ಇವಾಗ ಸ್ವಲ್ಪ ಇಲ್ಲಿ ಉಂಟು, ಸ್ವಲ್ಪ ಮನೆಯಲ್ಲಿ ಉಂಟು ಸಾರಿ. ನಾನು ಇಲ್ಲಿ ಸ್ವಲ್ಪ ಇಲ್ಲಿದ್ದದ್ದು ವಿಡಿಯೋನ ಇಲ್ಲಿ ಮಾಡಿ ಮತ್ತೆ ಮನೆಯಲ್ಲಿ ಹೋಗಿ ಮನೆಯಲ್ಲಿ ಮಾಡ್ತೇನೆ. ಯಾಕಂದರೆ ನಾಳೆನೇನು ನಾವು ಸಂಜೆ ಹೋಗ್ತಾ ಇದ್ದೀವಿ ಮನೆಗೆ. ನಾಳೆ ಹೋದರೆ ಮತ್ತೆ ಸಂಡೇ ಬರೋದಲ್ಲ, ಹಾಗೆ ಟೈಮ್ ಇರ್ತದೆ. ಟೈಮ್ ಇದ್ದರೆ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ. ಇದು ಯಾರೆಲ್ಲ ಕೊಟ್ಟದಂತ ನನಗೆ ಇವಾಗ ಗೊತ್ತಿಲ್ಲ ಸಾರಿ. ಹಾಗೆ ಇದು ಸಹ ನನಗೆ ಗಿಫ್ಟ್ ಸಿಕ್ಕಿದ್ದು. ಇದು ನಂಗೆ ತುಂಬ ಇಷ್ಟ ಆಯಿತು. ಇದು ಯಾರು ಕೊಟ್ಟದಂತ ನಂಗೆ ಗೊತ್ತಿಲ್ಲ. ಖಂಡಿತ ಇದನ್ನು ನಾನು ಲಾಗ್ ಮಾಡ್ತೇನೆ. ತುಂಬ ಜನ ಕೇಳಿದರು ಇದರಲ್ಲೊಂದು ಲಾಗ್ ಮಾಡಿ, ಸಾರಿ ಕಲೆಕ್ಷನ್ಸ್ ಇದು ಮದುವೆಗೆ ಯಾವುದೆಲ್ಲ ಗಿಫ್ಟ್ ಸಿಕ್ಕಿದೆ ಅಂತ. ಬೇರೆಲ್ಲ ಚಿಕ್ಕ ಪುಟ್ಟ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ನೆನಪಿಲ್ಲ ನನಗೆ. ತುಂಬ ಗಿಫ್ಟ್ ಬಂದಿದೆ ಆಯಿತಾ ನನಗೆ ಮ್ಯಾರೇಜಿಗೆ. ಅದರ ಡ್ರೆಸ್ ಅಂತೇಳಿ ಒಂದು 15 ಏನೋ ಬಂದಿದೆ. ಮತ್ತು ಲಾಂಗ್ ಟಾಪು 1-2 ಆ ಥರ ಎಲ್ಲ ಬಂದಿದೆ. ನಾನು ಹೇಳ್ತೀನಿ ನಿಮಗೆ. ನೋಡಿ ಈ ಥರದ ಪೀಸ್ ಬಂದದ್ದು. ಇದು ನನಗೇನು ಇಷ್ಟ ಆಗ್ತಿಲ್ಲ ಆ ಸಾರಿ. ಇದು ಚೆಂದ ಕಾಣ್ತದ, ನನಗೇನು ಲೈಕ್ ಆಗ್ತಿಲ್ಲ. ಒಂದು ನೆಟ್ಟೆಡಲ್ಲಿ ತೆಗೊಳ್ಳೋದು ಇದೇ ಕಲರಲ್ಲಿ. ನೋಡ್ಬಾ ಯಾವ ಥರ ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ತೇನೆ. ಒಂದು ಇಷ್ಟು ಫುಲ್ ಹ್ಯಾಂಡ್ ಇದು ಸ್ಟಿಚ್ ಮಾಡಬೇಕಂತ ಆಸೆ ಇದೆ ನನಗೆ, ನೋಡಬೇಕು. ಇದು ನಾನು ಮೊನ್ನೆ ಸ್ಟಿಚ್ ಮಾಡಿದ್ದು, ನಾನು ಮೀಶೋದಲ್ಲಿ ತಗೊಂಡ ಸಾರಿ ಆಯಿತಾ. ಚೆಂದ ಇದೆ, ನನಗೆ ತುಂಬ ಇಷ್ಟ ಆಯಿತು.
ಒಬ್ಬರು ಉಂಟಲ್ಲ, ಒಬ್ಬರು ಕಮೆಂಟ್ ಹಾಕಿದ್ರು ಆ ಡ್ರೆಸ್ಸಿಗೆ ಇದು ಅದು ತುಂಬ ಗ್ರ್ಯಾಂಡ್ ಆಯಿತು ಹಾಗೆ ಹೀಗೆ ಅಂತ. ಅದಂದರೆ ನಾರ್ಮಲ್ ಪ್ರೋಗ್ರಾಮಿಗೆಲ್ಲ ಅಲ್ಲ, ಇದು ನಮಗೆ ಸ್ಟೇಜ್ ಪ್ರೋಗ್ರಾಮಿಗೆಲ್ಲ, ಅದಕ್ಕೋಸ್ಕರ ನನಗೆ ಅಷ್ಟು ಆಡ್ ಕಾಣ್ತಿಲ್ಲ. ನನಗೆ ಈ ಡ್ರೆಸ್ ಎಲ್ಲ ಯಾರಿಗೆ ಕೊಡಲಿಕ್ಕೆ ಮನಸ್ಸೇ ಇರಲಿಲ್ಲ ಮಾರ್ರೆ, ಯಾಕಂದ್ರೆ ನನ್ನ ಫೇವ್ರೆಟ್ ಡ್ರೆಸ್ಗಳು. ಇದನ್ನು ನೋಡಿ ಪರ್ಪಲ್ ಕಲರು, ಇದೆಷ್ಟು ಚರ್ಚೆ ಮಾಡಿ ತಗೊಂಡಿರೋದು ಗೊತ್ತುಂಟು. 1,500 ಹೇಳಿದ್ದ ಅಲ್ಲಿ ಎಂಪನಕಟ್ಟೆಯಲ್ಲಿ. ನನಗೆ ಇದು ಬಿಟ್ಟು ಬರಲಿಕ್ಕೆ ಸಹ ಮನಸ್ಸಿರಲಿಲ್ಲ. ಅದಕ್ಕಿಂತ ಮುಂಚೆ ನಾನು 3-4 ಟಾಪ್ ತಗೊಂಡಿದ್ದೆ. ಹಾಗೆ ಈ ಕಲರ್ ನನ್ನ ಹತ್ರ ಒಂದು ಸಹ ಇಲ್ಲ ನನ್ನ ಹತ್ರ ಈ ಕಲರು. ನನಗೆ ಅದನ್ನು ಬಿಟ್ಟು ಬರಲಿಕ್ಕೆ ಸಹ ಮನಸ್ಸಿರಲಿಲ್ಲ. ಹಾಗೆ ಅವ್ರ ಹತ್ರ ಕೇಳಿ ತಗೊಂಡದ್ದು. ಇದು ಸೇಮ್ ಅಲ್ಲ, ಈಗ ಒಂದು ಕಲರ್ಸ್ ಇರಲಿಲ್ಲ ಅಂತೇಳಿ ಇದು ಸೇಮ್ ಕಲರ್ ಆಯಿತಾ ಅಂತ. ಇದು ಇದಾಯ್ತಾ, ಸ್ಕರ್ಟ್ ಆಯಿತಾ, ನಾನೇ ಸ್ಟಿಚಿಂಗ್ ಮಾಡಿ. ನನ್ನ ಹತ್ರ ಎಲ್ಲ ಇರುವಂಥದ್ದು ನಾನೇ ಸ್ಟಿಚ್ ಮಾಡಿದ್ದು. ಇದು ನೋಡಿ, ಇದೊಂಥರ ಡಿಫ್ರೆಂಟ್, ಕೈ ಎಲ್ಲ ಈ ಥರ ಫುಲ್ ಹ್ಯಾಂಡ್ ಬಂದು ಇಲ್ಲಿ ಇದು ಈ ಥರ ಕೊಟ್ಟಿದ್ದೆ. ಇದು ತುಂಬ ಚೆಂದ ಕಾಣ್ತದೆ ಆಯಿತಾ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಇದು. ಇದನ್ನು ನನಗೆ ಯಾರಿಗೂ ಕೊಡಲಿಕ್ಕೂ ಮನಸ್ಸಿಲ್ಲ, ಹಾಕದೇ ಇರೋದಾಗಿ ಸಹ ಆಗೋದಿಲ್ಲ. ಯಾಕೆಂದರೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಮತ್ತು ಮದುವೆ ಆದ ನಂತರ ಅದು ಹಾಕೋದಿಲ್ಲ ಇದು ಹಾಕೋದಿಲ್ಲ ಅಂತಾರೆ ಏನಿಲ್ಲ. ಯಾಕಂದರೆ ಇದು ನಮಗೆ ಅಂದರೆ ಸ್ಟೇಜ್ ಪ್ರೋಗ್ರಾಮಿಗೆಲ್ಲ ಎಲ್ಲ ಡ್ರೆಸ್ ಹಾಕಬೇಕಾಗ್ತದೆ, ಎಲ್ಲ ಗೌರಮ್ಮನ ಥರ ಎಲ್ಲದಕ್ಕೆ ಸಾರಿ ಉಟ್ಕೊಂಡು ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ತುಂಬ ನೀಟಾಗಿರ್ತದೆ ಆಯಿತು ಡ್ರೆಸ್ಸು. ನೋಡೋದಕ್ಕೆ ಎಲ್ಲ ಒಟ್ರಾಸಿ ಕಾಣ್ತದೆ ಅಷ್ಟೇ. ಇದು ಸಹ ಡ್ರೆಸ್ ಒಂದೇ ಸಾರಿ ಹಾಕಿದ್ದು, ಇನ್ನು ಬರುವ ವರ್ಷ ಹಾಕೋದು. ಬರುವ ವರ್ಷ ಅಂತಲ್ಲ, ಬರುವ ಪ್ರೋಗ್ರಾಮಿಗೆ. ಓಕೆ, ನಂದು ಪ್ಯಾಕ್ಸ್ ಎಲ್ಲ ಒಂದು ಸುಟ್ಟಿಗೆಸ್ಗೆಲ್ಲ ತುಂಬಿಸಿ ಆಯ್ತಾಯ್ತು. ಡ್ರೆಸ್ ಎಲ್ಲ ತುಂಬಿಸಿ ಪ್ಯಾಕ್ ಮಾಡಿ ಇಡೋದು. ಇನ್ನು ನವಂಬರ್ ಡಿಸೆಂಬರಿಗೆಲ್ಲ ಪ್ರೋಗ್ರಾಮ್ ಬುಕ್ ಆಗುವಾಗ ತೆಗೆಯೋದು ಹಾಗೆ. ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿದವರು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.